Hello everyone, welcome back to my channel Sam Tutors. If you are new to my channel, please subscribe and hit the bell icon to never miss any updates. ಇಂದು ನಾವು ಕಾಗುಣಿತಾಕ್ಷರಗಳ ಬಗ್ಗೆ ಕಲಿಯೋಣ. ಇಂದಿನ ಕಾಗುಣಿತಾಕ್ಷರ ಶ. ಹಾಗಾದರೆ ಬನ್ನಿ ಈ ಒಂದು ದಿನ ನಾವು ಶ ಹೇಗೆ ಬರಿಬೇಕು ಅಂತ ನೋಡೋಣ. ಕಾಗುಣಿತಾಕ್ಷರಗಳಲ್ಲಿ ಶ, ಶ, ಶಿ, ಶಿ, ಶು, ಶೂ, ಶ್ರು, ಶೇ, ಶೇ, ಶೈ, ಶೋ, ಶೋ, ಶೌ, ಶಂ, ಶಹ. ನೋಡಿ ಅದರ ಉಚ್ಚಾರ ಇನ್ ಇಂಗ್ಲಿಷ್ ನೋಡ್ಕೊಳ್ಳೋಣ. ಶ, ಶಾ, ಶಿ, ಶೀ, ಶೂ, ಶೂ, ಶ್ರು, ಶೇ, ಶೇ, ಶೈ, ಶೋ, ಶೋ, ಶೌ, ಶಂ, ಶಹ. ನೋಡ್ಕೊಳ್ಳಿ. ಶ, ಶಾ, ಶಿ, ಶೀ, ಶು, ಶೂ, ಶ್ರು, ಶೇ, ಶೇ, ಶೈ, ಶೋ, ಶೋ, ಶೌ, ಶಂ, ಶಹ. ನೋಡಿ ಸ್ವಲ್ಪ ಇದು ಕಷ್ಟಕರನೇ ಬರೀಲಿಕ್ಕೆ. ಬರಿತಾ ಹೋದರೆ ಈಸಿ ಆಗುತ್ತೆ. ನೋಡ್ಕೊಳ್ಳಿ, ಹೀಗೆ ಬರಿಬೇಕು. ನೋಡಿ ಅದರ ಉಚ್ಚಾರ ಶ, ಶಾ. ನೋಡಿ ಹೀಗೆ ಶಾ, ಶಿ, ಶಿ. ದೀರ್ಘ ಇದ್ದ ಕಾರಣ ನಾವು ಶಿ ಅಂತ ನಾವು ಉಚ್ಚರಿಸಬೇಕಾಗುತ್ತೆ. ಶು, ಶೂ, ಶ್ರು, ಶೇ. ನೋಡಿ ಶ್ರು ಯೂಸ್ ಆಗುತ್ತೆ ಭಾಳ. ನೀವು ಶಬ್ದ ಬರಿಬೇಕಾದ್ರೆ ಕನ್ನಡದಲ್ಲಿ ಶ್ರು ಯೂಸ್ ಆಗುತ್ತೆ. ನೋಡ್ಕೊಳ್ಳಿ ಶ್ರು ಹೇಗೆ ಬರಿಬೇಕೆಂದು. ಶೇ, ಶೇ. ದೀರ್ಘ ಇದ್ದ ಕಾರಣ ಶೇ. ಬಟ್ ಬರೆಯೋದು ಮಾತ್ರ ಅದೇ. ಬಟ್ ಎಸ್ ಎಚ್ ಇದೆ, ನಾವು ಶಿ ಅಂತ ಕರಿತೀವಿ ಅಂತ ಹೇಳಿದರೆ ಇಲ್ಲ. ಶೇ ದೀರ್ಘನೂ ಇದೆ. ಶದ ನೀವು ಶನ ನೋಡ್ಕೊಂಡಿದ್ದೀರಿ. ಮೇಲೆ ಹಾಗೆ ಬಂದರೆ ನೀವು ಶೇ ಅಂತಾನೆ ನೀವು ಪ್ರೊನೌನ್ಸ್ ಮಾಡಬೇಕು. ನೀವೆಲ್ಲೇ ಬಂದ್ರೂ ನೀವು ಹೀಗೇನೆ ಬರಿಬೇಕು. ಶೇ, ಶೇ, ಶೈ, ಶೋ, ಶೋ. ದೀರ್ಘ ಇದ್ದ ಕಾರಣ ಸ್ವಲ್ಪ ಎಳಿಬೇಕು. ಶೋ, ಶೌ, ಶಂ, ಶಹ. ಇನ್ನು ಕಾಗುಣಿತಾಕ್ಷರ ಶ. ಹಾಗಾದರೆ ಬನ್ನಿ, ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಶಂಕು ಶ ಹಾಕಿದ್ದೇನೆ ಕಾಗುಣಿತಾಕ್ಷರ. ಈ ಒಂದು ವಿಡಿಯೋದಲ್ಲಿ
ಷಟ್ಪದ ಷಟ್ಕೋಣ ಶಗಳನ್ನು ಈ ಕಲಿಯೋಣ ಬನ್ನಿ. ಶ ಶಾ ಶಿ ಶಿ ಶು ಶೂ ಶ್ರು ಶೇ ಶೇ ಶೈ ಶೋ ಶೋ ಶೌ ಶಂ ಶಹ. ನೋಡಿ, ಅದರ ಉಚ್ಚಾರಣೆ ಇನ್ ಇಂಗ್ಲಿಷ್ ನೋಡ್ಕೊಳ್ಳೋಣ. ಶ ಶ ಶಾ ಶಿ ಶಿ ಶು ಶೂ ಶ್ರು ಶೇ ಶೇ ಶೈ ಶೋ ಶೋ ಶೌ ಶಂ ಶಹ. ನೋಡಿ, ಶ ಶ. ನೋಡಿ, ಶದಲ್ಲಿ ಹಾಗೂ ಕ್ಷದಲ್ಲಿ ವ್ಯತ್ಯಾಸವಿದೆ. ಕ್ಷನು ಹೀಗೇನೆ ಬರಿಬೇಕು. ಹಾಗಾದರೆ ಅದರ ಮೇಲೆ ನಾವು ಚಿಕ್ಕದೊಂದು ರ ಕಟ್ಟಿದ್ದೇವೆ. ಆದರೆ ಇದರಲ್ಲಿ ಯಾವುದರಲ್ಲಿ ನಾವು ಕ್ಷದಲ್ಲಿ ನಾವು ಚಿಕ್ಕದಾಗಿ ಕ ಅಂತ ಬರಿತೇವೆ. ಅದೇ ಒಂದು ವ್ಯತ್ಯಾಸ ಶ ಮತ್ತು ಕ್ಷದಲ್ಲಿ. ಹಾಗಾದರೆ ನೀವು ಕನ್ಫ್ಯೂಸ್ ಆಗಬೇಡಿ. ಶನ ನಾವು ಇದೇ ರೀತಿಯಾಗಿ ಕೆಳಗಡೆ ಬರೆದು ರ ಕೊಟ್ಟರೆ ಶ, ಅದೇ ನಾವು ಈ ರೀತಿ ಬರೆದು ಕ ಕೊಟ್ಟರೆ ಕ್ಷ ಆಗುತ್ತೆ. ಫಸ್ಟ್ ಶ, ಇದೂ ಶ, ಷಟ್ಕೋನ ಶ ಅಂತ ನಾವು ಕರಿತೀವಿ. ದೊಡ್ಡ ಶ ಅಂತಲೂ ಕರೀತಾರೆ. ಚಿಕ್ಕ ಶ ಬಂದ್ಬಿಟ್ಟು ಶಂಕ ಶ ಅಂತ ಹೇಳ್ತಾರೆ. ಇದನ್ನು ನಾವು ಷಟ್ಕೋನ ಶ, ಷಟ್ಪದಿ ಶ ಅಂತ ಕರಿತೀವಿ. ಅದಕ್ಕೋಸ್ಕರ ನಾನು ನಿಮಗೆಲ್ಲ ತಿಳಿಲಿ ಅಂತ ಹೇಳ್ಬಿಟ್ಟು ಡಬಲ್ ಹೆಚ್ ಹಾಕಿದ್ದೇನೆ. ಶ ಉಚ್ಚಾರ ಮಾಡಬೇಕಾದ್ರೂ ಸ್ವಲ್ಪ ನೀವು ಸ್ಟ್ರೆಸ್ ಕೊಡಬೇಕಾಗತ್ತೆ. ಹಾಗಾದಲ್ಲಿ ಶ ಶಾ, ಶಿ ಶೀ, ಶು ಶೂ, ಶ್ರು, ಶೇ ಶೇ, ಶೈ, ಶೋ ಶೋ, ಶೌ, ಶಂ, ಶಹ. ಅದರ ಉಚ್ಚಾರ ನೋಡ್ಕೊಳ್ಳಿ. ನಾನು ಡಬಲ್ ಹೆಚ್ ಹಾಕಿದ್ದೇನೆ. ಹಾಗಾದಲ್ಲಿ ನೀವು ಉಚ್ಚಾರ ಸ್ವಲ್ಪ ನೀವು ಸ್ಟ್ರೆಸ್ ಕೊಡಬೇಕಲ್ಲಿ. ಶ ಶ ಶಾ, ಶಿ ಶೀ, ಶು ಶೂ, ಶ್ರು
ಶೆ ಶೇ ಶೈ ಶೋ ಶೋ ಶೌ ಶಂ ಶಹ. ನಾನು ನೋಡಿ ಶಂ ಶಹಗೆ ನಾನು ಕೊಟ್ಟಿಲ್ಲ, ಅದು ಇಂಪ್ಲಾಯ್ಡ್ ನಿಮಗೆ ನೀವು ನೀವು ಬರಿಬೇಕು. ಶ ಬಂದರೆ ನೀವು ಸ್ವಲ್ಪ ಸ್ಟ್ರೆಸ್ ಕೊಟ್ಟು ನೀವು ಹಾಕಬೇಕು. ಹಾಗಾದಲ್ಲಿ ಶಂ ಹಾಗೂ ಶಹ ಎಲ್ಲೂ ಹೆಚ್ಚು ಬರೋದಿಲ್ಲ. ಬಂದರೂ ಇನ್ ಕೇಸ್ ನಿಮ್ಗೆ ಗೊತ್ತು ಹೇಗೆ ಪ್ರೊನೌನ್ಸ್ ಮಾಡಬೇಕು, ಹೇಗೆ ಬರಿಬೇಕೆಂದು. ಇನ್ನೊಮ್ಮೆ ನೋಡ್ಕೊಳ್ಳಿ. ಹಾಗಾದರೆ ಶ ಶಾ ಶಿ ಶೀ ಶು ಶೂ ಶ್ರು ಶೇ ಶೇ ಶೈ ಶೋ ಶೋ ಶೌ ಶಂ ಶಹ.